ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಇವಾಗ ತೊಂಡೆಕಾಯಿ ಕಟ್ ಮಾಡ್ತಾ ಇದ್ದೀನಿ. ಪಲ್ಯ ಮಾಡೋಣ ಅಂತ, ತೊಂಡೆಕಾಯಿ ಪಲ್ಯ ಮತ್ತು ರಸ ಮಾಡೋಣ ಅಂತ. ಬ್ರೇಕ್ಫಾಸ್ಟ್ ನಂದಾಯಿತು, ಮನೆಯದೆಲ್ಲ ಕೆಲಸ ಮುಗೀತು. ಇನ್ನು ನಂದು ಮಧ್ಯಾಹ್ನದ ಅಡುಗೆದು ರುಟೀನ್ ಸ್ಟಾರ್ಟು. ಬೆಳಿಗ್ಗೆದೆಲ್ಲ ಒಂದ್ಸಲ ಮುಗಿಯುವಾಗ ತುಂಬ ಹೊತ್ತಾಗುತ್ತೆ, 12 ಗಂಟೆ ಆಗುತ್ತೆ. 12 ಗಂಟೆ ನಂತರ ಅಡುಗೆ ಸ್ಟಾರ್ಟು. ಇವಾಗ ನಾನು ಅಡುಗೆ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ. ಆಮೇಲೆ ನಿಮ್ದೆಲ್ಲ ಬ್ರೇಕ್ಫಾಸ್ಟ್ ಆಯ್ತಾ? ಏನು ಬ್ರೇಕ್ಫಾಸ್ಟ್ ಮಾಡಿದಿರ ಅಂತ ಹೇಳಿ ಆಯ್ತಾ? ಮತ್ತೆ ಏನು ಅಂದರೆ, ನಾನೊಂದು ಎಲ್ಲರ ಹತ್ರನೂ ಕೇಳಬೇಕಂತ ಅಂದ್ಕೊಂಡಿದ್ದೀನಿ. ಏನು ಅಂದರೆ, ಆಷಾಢದಲ್ಲಿ, ಇವಾಗ ಈ ಮಂತ್ ಇದು ಆಷಾಢ ಅಲ್ವಾ, ಆಷಾಢದಲ್ಲಿ ಅತ್ತೆ ಮತ್ತೆ ಸೊಸೆ ಒಟ್ಟಿಗಿರ್ಬಾರ್ದು ಅಂತ ಹೇಳ್ತಾರೆ. ಅದು ನನಗೆ ಗೊತ್ತಿಲ್ಲ. ನಮ್ದು ಉಡುಪಿ ಕಡೆ ಎಲ್ಲ ಇಲ್ಲ. ನಾನು ಬೆಂಗಳೂರು ಬಂದ್ರ ಮೇಲೆನೆ ಕೇಳಿದ್ದು ಅದೆಲ್ಲ. ಆಷಾಢದಲ್ಲಿ ಅತ್ತೆ ಸೊಸೆ ಒಟ್ಟಿಗೆ ಇರಬಾರ್ದು, 1 ತಿಂಗಳು ಇರಬಾರ್ದು ಅಂತಾರೆ. ಅದು ಯಾಕಂತ ನನಗೆ ಇವತ್ತಿಗೂ ಗೊತ್ತಿಲ್ಲ. ಯಾಕೆ ಇರಬಾರ್ದು ಅಂತ ನಿಮ್ಗೆ ಯಾರಾದ್ರೂ ಗೊತ್ತಿದ್ರೆ ನನಗೆ ಕಮೆಂಟ್ ಮಾಡಿ ಹೇಳಿ. ನನಗೂ ಗೊತ್ತು ಸ್ವಲ್ಪ. ಯಾಕಂದ್ರೆ ನನಗೆ ಇಲ್ಲಿ ಫ್ರೆಂಡ್ ಹೇಳಿದ್ರು, ಅವ್ರ ಮುಖಾಂತರ ಗೊತ್ತಾಗಿದ್ದು. ಆಷಾಢದಲ್ಲಿ ಅತ್ತೆ ಸೊಸೆ ಮುಖಾಮುಖಿ ಆಗ್ಬಾರ್ದಂತೆ, ಆಮೇಲೆ ಗಂಡ ಹೆಂಡತಿ ಒಟ್ಟಿಗಿರ್ಬಾರ್ದು ಅಂತ ಹೇಳ್ತಾರೆ. ಅದಕ್ಕೆ ಯಾಕೆ ಅತ್ತೆ ಸೊಸೆ ಮುಖಾಮುಖಿ ಆಗ್ಬಾರ್ದು ಅಂದ್ರೆ, ಆಷಾಢದಲ್ಲಿ ಹೆಣ್ಮಕ್ಳಿಗೆ ಸಿಟ್ಟು ಜಾಸ್ತಿ ಅಂತೆ. ನನಗೆ ಗೊತ್ತಿಲ್ಲ, ಕೇಳಿದ್ದು ಹಳೆ ಕಾಲದ ಸಂಪ್ರದಾಯ ಅಂತೆ. ಇರಬಹುದು, ಹಳೆ ಕಾಲದ ಸಂಪ್ರದಾಯ ಯಾವುದು ಸುಳ್ಳು ಅಂತ ಹೇಳಲ್ಲ, ನಾನು ಸತ್ಯ ಅಂತ ಅನ್ಕೋತೀನಿ. ಯಾಕಂದ್ರೆ ಹಳೆ ಕಾಲದವರು ಪ್ರತಿಯೊಂದು ಹೇಳ್ತಾರೆ ನೋಡಿ, ಅದು ನಿಜ ಸತ್ಯ ಆಗಿರುತ್ತೆ, ಸುಳ್ಳಾಗಿರಲ್ಲ. ಆಷಾಢದಲ್ಲಿ ಹೆಣ್ಮಕ್ಳಿಗೆ ಸ್ವಲ್ಪ ಸಿಟ್ಟು ಜಾಸ್ತಿ ಅಂತ. ಅದಕ್ಕೆ ಸಿಟ್ಟು ಮಾಡ್ಕೋತಾರಲ್ವಾ, ಸಿಟ್ಟು ಮಾಡ್ಕೊಳ್ಳುವಾಗ ಅತ್ತೆ ಸೊಸೆ ಜಗಳ ಮಾಡ್ಕೋಬಾರ್ದಂತೆ. ಅದಕ್ಕೆ ಸೊಸೆಂದ್ರಿಗೆ 1 ತಿಂಗಳು ರೆಸ್ಟ್ ಅಂತೆ. ಅದಕ್ಕೆ ಅವ್ರ ತವ್ರ ಮನೆಗೆ ಅವ್ರ ಅಮ್ಮನ ಮನೆಗೆ ಹೋಗಿ ಅಮ್ಮನ ಜೊತೆ 1 ತಿಂಗಳು ಇರ್ಲಿ, ಅವ್ರ ಜೊತೆ ಎಲ್ಲ ಚೆನ್ನಾಗಿ ಮಾತಾಡ್ಕೊಂಡು ಇರ್ಲಿ ಅಂತ. ಅದು ಆ ತರ ಸಂಪ್ರದಾಯ ಅಂತೆ. ಅದಕ್ಕೆ ಅತ್ತೆ ಸೊಸೆ ಒಂದು ಮನೆಯಲ್ಲಿ ಆಷಾಢದಲ್ಲಿ ಒಟ್ಟಿಗಿರ್ಬಾರ್ದು ಅಂತ ಹೇಳ್ತಾರೆ. ನಮ್ಗೆ ನನ್ನ ಫ್ರೆಂಡ್ ಹೇಳಿದ್ರು. ಇರ್ಬೋದು, ನಾನು ನಂಬ್ತೀನಿ. ಯಾಕಂದ್ರೆ ಇರ್ಬೋದು, ಮುಂಚೆ ಹಳೆ ಕಾಲದ ಯಾವ್ದು ಸುಳ್ಳಿರಲ್ಲ, ಸತ್ಯ ಇರ್ಬಹುದು. ಆಮೇಲೆ ಇಲ್ಲಿ ಬೆಂಗಳೂರಲ್ಲಿ ಈ ಕಡೆ ಎಲ್ಲ ಆಷಾಢದಲ್ಲಿ ಮದುವೆ ಆಗಿ ಫಸ್ಟ್ ಹೊಸ್ತಾಗಿ ಆಗಿದ್ರೆ 1 ತಿಂಗಳಂತೂ ಸೊಸೆ ತವ್ರ ಮನೆಗೆ ಹೋಗ್ತಾರೆ. ಇಲ್ಲಿ ನಾನು ತುಂಬಾ ಜನ ನೋಡಿದ್ದೀನಿ, ಹಾಗೆ ಇದೆ. ಯಾಕಂದ್ರೆ ನಾನು ಸುಮಾರು ಸಲ ಕೇಳಿದೆ ಯಾಕೆ ಅಂತ. ಇಲ್ಲ, ಅದು ಮುಂಚೆಯಿಂದ ಸಂಪ್ರದಾಯ ಅಂತಾರೆ. ನಮ್ದು ಮಂಗ್ಳೂರ್ ಕಡೆ ನನ್ಗೆ ಗೊತ್ತೇ ಇಲ್ಲ. ನಾನು ಹುಟ್ಟಿ ಅಷ್ಟು ದೊಡ್ಡವಳಾಗಿದ್ನಲ್ಲ, ನಂಗೆ ಮಂಗ್ಳೂರ್ ಕಡೆ ಎಲ್ಲ ಅತ್ತೆ ಸೊಸೆ ಒಟ್ಟಿಗೆ ನೋಡಿ ಈ ತರ ಎಲ್ಲ ಇರುತ್ತೆ. ಅದಕ್ಕೆ ಅತ್ತೆ ಸೊಸೆ ಮುಖಾಮುಖಿ ಆಗ್ಬಾರ್ದು ಅಂತ ಹೇಳದಂತೆ. ಹೆಣ್ಮಕ್ಳಿಗೆ ಆಷಾಢದಲ್ಲಿ ಸಿಟ್ಟು ಜಾಸ್ತಿ ಇರುತ್ತಂತೆ. ನನಗೆ ಗೊತ್ತಿಲ್ಲ, ನಮ್ಗೆ ಎಲ್ಲ ಟೈಮ್ ಒಂದೇ. ಆಷಾಢದಲ್ಲಿ ಸಿಟ್ಟಿರುತ್ತೆ, ಬೇರೆ ಟೈಮಲ್ಲಿ ಇರೋದಿಲ್ಲ. ನಾನು ಸ್ವಲ್ಪ ಸಿಟ್ಟು ಮಾಡ್ಕೊಳ್ಳೋದೆಲ್ಲ ಸ್ವಲ್ಪ ಕಮ್ಮಿ, ಸ್ವಲ್ಪ ಕೂಲ್ ಆಗಿರೋದು ಜಾಸ್ತಿ. ಹಾಗಾಗಿ ನನಗೆ ಅದ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ ಅಷ್ಟು. ನಿಮ್ಗೆ ಏನಾದರೂ ಅದ್ರ ಬಗ್ಗೆ ಗೊತ್ತಿದ್ರೆ, ಯಾರಿಗಾದ್ರೂ ಎಲ್ಲರೂ ಹೆಚ್ಚಿನವರಿಗೆ ಗೊತ್ತಿದ್ರೆ ನನಗೆ ಕಮೆಂಟ್ ಮಾಡಿ ಹೇಳಿ ಆಯ್ತಾ. ಅತ್ತೆ ಸೊಸೆ ಯಾಕೆ ಆಷಾಢದಲ್ಲಿ ಮುಖಾಮುಖಿ ಆಗ್ಬಾರ್ದು ಅಂತ ಹೇಳಿ ಕಮೆಂಟ್ ಮಾಡಿ ಹೇಳಿ ಆಯ್ತಾ. ನೋಡಿ, ತೊಂಡೆಕಾಯಿ ಕಟ್ ಮಾಡ್ತಾ ಇದ್ದೀನಿ. ಪಟ ಮಾತಾಡ್ದಂಗ ಆಗುತ್ತೆ, ನಂದು ಕೆಲ್ಸನೂ ಆಗುತ್ತೆ ಅಂತ. ಇವಾಗ ತೊಂಡೆಕಾಯಿ ಪಲ್ಯ ಮಾಡಬೇಕು, ಅನ್ನ ಆಗ್ಬೇಕು, ಸಾರು ಆಗ್ಬೇಕು. ಆಡ್ತಿದ್ರೆ ಬೇಬಿ ಕೆಲಸ ಆಗಲ್ಲ, ಪಟ್ ಅಂತ ಕೆಲಸ ಆಗ್ಬೇಕು. ನೋಡಿ, ಅಂತೂ ಇಂತೂ ಬೆಂಗಳೂರಲ್ಲಿ ಮಳೆ ಬರೋ ಥರ ಕಾಣ್ತಾ ಇದೆ. ಅಂದರೆ ಜೋರಾಗಿ ಬರ್ತಾ ಇದೆ ನೋಡಿ. ಅದು ನಿಮಗೆ ಕಾಣಿಸ್ತಾ ಇಲ್ಲ ಬರೋದು. ನೋಡಿ, ಚೂರು ಒಂದೊಂದು ಡ್ರಾಪ್ ನೀರು ಬೀಳ್ತಾ ಇದೆ. ಒಂದೊಂದು ಕಡೆ ನೀರು ಮಳೆ ಬಂದು ಬೆಟ್ಟ ಎಲ್ಲ ಕುಚ್ಕೊಂಡು ಹೋಗ್ತಾ ಇದೆ. ನಮ್ಮೂರಲ್ಲಿ ಮಾತ್ರ ಮಳೆನೇ ಕಾಣಿಸ್ತಾ ಇಲ್ಲ. ನೋಡಿ, ಇಲ್ಲಿ ಸ್ಟೆಪ್ ಓದ್ದಾಗಿ ಚೂರು ನೀರು ಬರ್ತಾ ಇದೆ. ನೋಡಿ ನಮ್ಮ ಚಿಂಟು ಸ್ಕೂಲಿಂದ ಬಂದು ನೋಡಿ ಮೊಬೈಲ್ ನೋಡ್ತಾ ಇದ್ದಾರೆ. ನೋಡಿ, ನಮ್ಮ ಟೀಚರ್ ಅವ್ರು ನೋಡ್ತಾರೆ, ಎಷ್ಟು ಇಟ್ಕೊಂಡು ಮೊಬೈಲ್ ನೋಡ್ತಾ ಇದೆಯಾ ಅಂತ. ನೋಡ್ತಾರೆ.
ನೋಡಿ ಏನೋ ನೋಡ್ತಾ ಇದ್ದೀನಿ. ಹೋಗು ಹೋಗು ತಿನ್ನು. ಇಲ್ಲಿ ಪಾನಿಪುರಿ ತಿನ್ನೋಣ ಅಂತ ಪೂರಿ ರೆಡಿ ಮಾಡಿದೆ. ನಮಗೆ ಪಾನಿಪುರಿ ತಿನ್ನೋಕ್ಕೆ ಆಲೂಗಡ್ಡೆ ಇಲ್ಲ. ಇಲ್ಲಿ ನೋಡಿ ಪಾನಿ ರೆಡಿ ಮಾಡಿದ್ದು ಮೊನ್ನೆ ಸ್ವಲ್ಪ ಇತ್ತು, ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಅದಕ್ಕೆ ಮಕ್ಕಳು ಮಳೆ ಬರ್ತಾ ಇದೆಯಲ್ಲ ತಿಂಡಿ ಅಂತ ಅಂದ್ಕೊಂಡ್ರೆ ಆಲೂಗಡ್ಡೆ ಪಲ್ಯ ಬೇಕೇ ಬೇಕಾದ್ರೆ ಆಲೂಗಡ್ಡೆ ತರೋಣ ಅಂತ ಮಳೆ ಬರ್ತಾ ಇದೆ, ಹೆಂಗೆ ಹೋಗೋದು ಹೊರಗಡೆ? ಅದಕ್ಕೆ ಹೇಳಿದ್ದೀನಿ ಈಗ ಹಾಗೆ ತಿಂದ್ಬಿಡಿ ಅಂತ. ನಾನು ತಿಂತಾಯಿದ್ದೀನಿ, ಯಾರು ತಿಂತಾರ ಬಿಡ್ತಾರ ಗೊತ್ತಿಲ್ಲ. ನನಗೆ ಗೊಲ್ಗಪ್ಪ ಅಂದರೆ ತುಂಬ ಇಷ್ಟ, ನಾನು ತಿಂತೀನಿ ನೋಡಿ. ಒಂದು ಕಾಂಪಿಟೇಷನ್. ಅಣ್ಣ ಏನಾಯ್ತಣ್ಣ? ಯಾಕಣ್ಣ? ಅಣ್ಣ ಇನ್ನು ಏನೋ ಬೇಕಣ್ಣ. ಇದು ಸರಿಯಾಗ್ಲಿಲ್ವೇ? ಇಲ್ಲ ಬೇಕು. ಇವಾಗ 10 ತಿನ್ಬೇಕು ಟೋಟಲ್. ಎರಡು ಚುಂಟು ಬೇಡ ಅಂತ ಅವನಿಗೆ ಆಲೂಗಡ್ಡೆ ಪಲ್ಯ ಇದ್ರೆ ಮಾತ್ರ ಅಂತ ನೋಡಿ. ನಾನು ಇವಾಗ ಬೇಬೆ ಗೋಲ್ಗಪ್ಪ ತಿಂದು ಚಿಂಟುಗೆ ಎಕ್ಸಾಮ್ ಇದೆ, ಅವನ ಜೊತೆ ಸ್ವಲ್ಪ ಕೂತ್ಕೊಂಡು ಓದೋದು. ನಾಳೆ ಯಾವ್ದು ಎಕ್ಸಾಮ್ ನೋಡಿ, ಅವನ ಹತ್ರ ಮಾತಾಡಿಸ್ತೀನಿ. ಅವನಿಗೆ ಟೆಸ್ಟ್ ನಡೀತಿದೆ, ಎಕ್ಸಾಮ್ ಅಲ್ಲ ಟೆಸ್ಟು. ಹಾಯ್ ಹೇಳು ಮಗ ಚಿಂಟು, ಹಾಯ್ ಹೇಳು, ಹಾಯ್ ಹೇಳು. ಟೆಸ್ಟ್ ನಡೀತಿದೆ ನಿಂಗೆ? ಹಾಂ, ಅದು 1-2 ನಿಮಿಷ ಆಫ್ ಮಾಡೋದು. ಟೆಸ್ಟ್ ನಡೀತಾ ಇದೆ, ಕರೆಕ್ಟಾಗಿ ಮಾತಾಡು. ಎಷ್ಟಾಯ್ತು ಇಷ್ಟು ತನಕ? 5 ಇನ್ನು ನಾಳೆ ಲಾಸ್ಟಾ? ಮತ್ತೆ ಹೌದಾ? ಮತ್ತೆ ಹೆಂಗಿತ್ತು ಟೆಸ್ಟ್ ಎಲ್ಲ ಹೇಳ್ತಾನೆ ನೋಡಿ ಇವಾಗ. ಚೆನ್ನಾಗಿತ್ತು. ಹಾಂ, ಔಟ್ ಆಫ್ ಔಟ್ ಬರುತ್ತಾ? ಹಾಂ, ಎಷ್ಟು ಹೇಳಿ ಬರುತ್ತೆ ಹೇಳು. ಗೊತ್ತಿಲ್ಲ. ಹಾಂ, ಗೊತ್ತಿಲ್ಲ ಅಂದರೆ ನಿಂಗೆ ಬರ್ದವನಿಗೆ ಗೊತ್ತಿರಲ್ವ ಇಷ್ಟು ಮಾರ್ಕ್ ಬರುತ್ತಂತ? ಗೊತ್ತಿರುತ್ತಲ್ಲ ಒಂದು ಅಂದಾಜು. ಬಾ ತಿನ್ನು, ಒಂದು ಟೇಸ್ಟ್ ಮಾಡು ಬಾ. ಒಂದು ಮಾಡು, ಬಾಯಿಗಿಡ್ತೀನಿ ಬಾ. ನೋಡಿ ಅವನು ತಿನ್ನೋಕ್ಕೆ ಕೇಳ್ತಾ ಇಲ್ಲ, ತಿಂತಾನೆ ಪಾನಿಪುರಿ ಆಲೂಗಡ್ಡೆ ಪಲ್ಯ ಇಲ್ಲ ಅಂತ. ಒಂದು ತಿಂದು ಟೇಸ್ಟ್ ಮಾಡು, ತಗೋ ಇದು ಒಂದು ಟೇಸ್ಟ್ ಮಾಡು. ಹಿಂಗೆ ಇಟ್ಕೊಡ್ತೀನಿ ನನ್ನ ಕೈಯಲ್ಲಿ, ಬಾ ತಿನ್ನು ಬಾ. ಒಂದು ಪ್ಲೀಸ್ ಒಂದು ತಿನ್ನು ನೋಡಿ. ಅವನು ಬೇಡ ಅಂದರೆ ಬೇಡ, ತಿಂತಾನಂದರೆ ತಿಂತಾನೆ, ಬೇಡ ಅಂದರೆ ಬೇಡವೇ ಬೇಡ ಅವನಿಗೆ. ನೋಡಿ ನೋಡಿ ನಗು ನೋಡಿ ಎಷ್ಟು. ಎಲ್ಲ ಗೋಲ್ಗಪ್ಪ ನಾನೇ ತಿಂದು ಖಾಲಿ ಮಾಡಿದೆ. ಮತ್ತೊಬ್ಳು ಸೈಡಲ್ಲಿ ತಿಂತಾ ಇದ್ದಾಳೆ, ಅವಳಿಗೆ ನೀರು ಬೇಕಂತೆ, ತಲೆಗೆ ಹತ್ತಿದ್ದಂಗೆ. ಅವಳು ತೋರಿಸ್ತೀನಿ ನೋಡಿ, ಅವಳು ಆ ಕಡೆ ಕೂತಿದ್ದಾಳೆ, ತಿಂತಾ ಇದ್ದಾಳೆ ಅಷ್ಟೆ. ಚೆನ್ನಾಗಿತ್ತು. ಫಿನಿಶ್ ಹೇಳ್ತಾನೆ ಇದ್ದೀನಿ, ತಿಂದು ಖಾಲಿ ಮಾಡ್ತಾನೆ ಇದ್ದೀನಿ. ಹನಿ ಮಳೆ ಬರ್ತಾ ಇದೆ. ಚಿಂಟೋ ಮೊಬೈಲ್ ಇಡು, ಬುಕ್ ತೆಗಿಯೋ. ಟೆಸ್ಟ್ ಇಲ್ವೇನೋ ನಾಳೆ? ಯಾವುದು ನೋಡಿ? ಇಂಗ್ಲೀಷ್ ಅಂತೆ ನೋಡಿ. ಇನ್ನು ಮೊಬೈಲ್ ನೋಡ್ತಿದ್ದೀನಿ, ಬುಕ್ ತೆಗಿ, ಬರಿಯೋ. ಎಷ್ಟು ಟೈಮ್ ಬೇಕು ನಿಂಗೆ ಇನ್ನು? ಗೋಲ್ಗಪ್ಪ ತಿಂದು ಮುಗೀತು. ಇನ್ನು ಹೊರಗಡೆ ಸ್ವಲ್ಪ ಕೂತ್ಕೊಂಡಿದ್ದೀನಿ ಬಂದು.
ಹೊರಗಡೆ ಕೂತ್ಕೊಳ್ಳೋಣ ಅಂತ. ಸ್ವಲ್ಪ ಗಾಳಿ, ಇದು ಮಳೆ ಬರ್ತಾ ಇದೆಯಲ್ಲ, ಚಿಡಿ ಮಳೆ ಬರ್ತಾ ಇದೆ, ಅದಕ್ಕೆ ಸ್ವಲ್ಪ ಹೊರಗಡೆ ಕೂತ್ಕೊಂಡ್ರೆ ಕೂಲ್ ಆಗುತ್ತಲ್ಲ, ಅದಕ್ಕೆ ಹೊರಗಡೆ ಕೂತ್ಕೊಂಡಿದ್ದೀನಿ. ಒಂದು 3 ದಿವಸ ತಂಗಿದ್ಲು. ತಂಗಿದ್ದಾಗ ಅವಳ ಜೊತೆ ಜುಡಿಯೋ ಹೋಗೋದು, ಅಲ್ಲಿ ಹೋಗೋದು, ಇಲ್ಲಿ ಹೋಗೋದು, ಆಮೇಲೆ ಹಳೇದು ವಿಷಯ ಎಲ್ಲ ಮಾತಾಡ್ತಾ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡಿದ್ವಿ. ತುಂಬ ಖುಷಿ ಆಯಿತು. ಅವಳು ಹೋಗ್ಬಿಟ್ಲು, ಇವತ್ತು ಬೆಳಿಗ್ಗೆನೇ ಹೋದ್ಲು ಊರಿಗೆ. ಅವಳು ಯಾಕಂದ್ರೆ ಅವಳ ಮಗನ ಊರಲ್ಲೇ ಬಿಟ್ಟು ಬಂದಿದ್ಲು, ಅವನು ಸ್ಕೂಲಿಗೆಲ್ಲ ಹೋಗಬೇಕಲ್ಲ, ಹಾಗಾಗಿ ಅವಳು ಹೋಗ್ಬಿಟ್ಲು. ಬೇಜಾರಾಯಿತು ಹೋಗಿದ್ದು. ಇಲ್ಲಾಂದರೆ ಇನ್ನೊಂದು 2 ದಿವಸ ಇದ್ದಿದ್ರೆ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ಬೋದಿತ್ತು ಅವಳ ಜೊತೆ. ಅವಳು ಬೆಳಿಗ್ಗೆನೇ ಊರಿಗೆ ಹೋದ್ಲು. ಇದ್ದಿದ್ರೆ ಇನ್ನೂ 1-2 ದಿವಸ ಹಳೇದು ವಿಷಯ ಎಲ್ಲ ಮಾತಾಡ್ತಿರೋದು. ಯಾಕಂದರೆ ನಾನು ಚಿಕ್ಕವಳಿರುವಾಗ ನಾನು ಮತ್ತು ಅವಳು ಟ್ವಿನ್ಸ್ ಮಕ್ಳ ಥರನೇ ದೊಡ್ಡವರಾಗಿದ್ದು. ನಾನು ಒಂದು ಸಲ ಫೇಲ್ ಆಗಿ ನಾನು ಅವಳು ಒಂದೇ ಕ್ಲಾಸ್ ಆಗಿದ್ವಿ. ನನಗಿಂತ 1 ವರ್ಷ ಚಿಕ್ಕವಳು ಅಷ್ಟೇ ಅವಳು. ಇಬ್ಬರು ಒಂದೇ ಕ್ಲಾಸಲ್ಲಿದ್ವಿ. ಹಾಗಾಗಿ ಎಲ್ಲ ನಮ್ಮನ್ನು ಟ್ವಿನ್ಸ್ ಅಂತ ಕರಿತಾ ಇದ್ರು. ಮತ್ತು ಫೈಟಿಂಗ್ನು ಅಷ್ಟೇ ಮಾಡ್ಕೋತಾ ಇದ್ವಿ ಸರಿಯಾಗಿ. ಚಿಕ್ಕ ಇರುವಾಗ ಜುಟ್ಟು ಹಿಡ್ಕೊಂಡು ಫೈಟಿಂಗ್ ಮಾಡ್ಕೋತಾ ಇದ್ವಿ ನಾನು ಮತ್ತು ಅವಳು. ಆವಾಗ ಅದೆಲ್ಲ ಮೊನ್ನೆ ನೆನಪು ಮಾಡಿಕೊಂಡು, ಆಮೇಲೆ ಬಾವಿಲಿ ನೀರು ತರೋದು, ಅದೆಲ್ಲ ವಿಷಯ ಮಾತಾಡ್ಕೊಂಡು, ಹಳೇದು ವಿಷಯ ಎಲ್ಲ ಮಾತಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ಕೊಂಡಿದ್ವಿ. ಖುಷಿ ಆಯಿತು ಒಂಥರ. ಅವಳ ಜೊತೆ ಮಾತ್ರ ಅಷ್ಟು ಮತ್ತೆ ಎಲ್ಲರ ಹತ್ರನೂ ಮಾತಾಡ್ತೀನಿ ಕ್ಲೋಸ್ ಆಗಿ, ಇಲ್ಲ ಅಂತಿಲ್ಲ. ಅವಳು ನಾನು ಇಬ್ಬರು ಒಟ್ಟಿಗೆ ದೊಡ್ಡರಾದ ಥರ ಇದ್ವಲ್ಲ, ಹಾಗಾಗಿ ಇಬ್ಬರು ಹಳೇದು ವಿಷಯ ಎಲ್ಲ ಮಾತಾಡ್ಕೊಂಡು ಇವಾಗ ಮಕ್ಕಳಿಗೆಲ್ಲ ಹಳೇದು ಸ್ಟೋರಿ ಎಲ್ಲ ಹೇಳ್ತಾ ಇದ್ವಿ. ಒಂಥರ ಖುಷಿ ಆಯಿತು. ಇನ್ನು ಸ್ವಲ್ಪ ಸದ್ಯಕ್ಕೆ ಬರಲ್ಲ ಅವಳು. ಅಂದರೆ ಅವಳು ದಿಶಾನ್ ಬಿಟ್ಟು ಹೋಗೋಕೆ ಬಂದಿದ್ದೆ ಅಷ್ಟೇ ಬೆಂಗಳೂರಿಗೆ. ಇವತ್ತು ಊರಿಗೆ ಹೋದ್ಲು. ಮಳೆ ಬರ್ತಾ ಇದೆ, ಚೂರು ಮಳೆ ಬರ್ತಾ ಇದೆ ನೋಡಿ. ಓಕೆ, ಥ್ಯಾಂಕ್ ಯು. ನಾನು ಇಲ್ಲಿಗೆ ಈ ವಿಡಿಯೋನು ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.